ಎಷ್ಟೇ ಕಡಿಮೆ ಊಟ ಮಾಡಿದ್ರು ನಿಮ್ಮ ಬೆಲ್ಲಿ ಫ್ಯಾಟ್ 1 ಇಂಚು ಕೂಡ ಕಡಿಮೆ ಆಗ್ತಾ ಇಲ್ವಾ? ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ. ಬಹುಶಃ ನಿಮ್ಮ ಹಾರ್ಮೋನ್ ತಪ್ಪಾಗಿರಬಹುದು. 30 ವಯಸ್ಸಿನ ನಂತರ ಬಹುತೇಕ ಹೆಣ್ಣು ಮಕ್ಕಳಲ್ಲಿ ಹೊಟ್ಟೆ ಸುತ್ತ ಬೊಜ್ಜು ಶೇಖರಣೆ ಆಗುತ್ತೆ. ಇದಕ್ಕೆ ಕಾರಣ ಅಂತ ನೋಡೋದಾದ್ರೆ ಅತಿಯಾದ ಒತ್ತಡ, ಪದೇ ಪದೇ ಏನಾದ್ರೂ ತಿಂತಾ ಇರೋದು ಅಥವಾ ಸ್ವೀಟ್ ಶುಗರ್ ಕನ್ಸಂಪ್ಷನ್. ಸೊ ಆಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಯಾವಾಗ್ಲೂ ಹೈ ಆಗಿರುತ್ತೆ. ಇನ್ಸುಲಿನ್ ಜಾಸ್ತಿ ಹೈ ಆಯ್ತು ಅಂತ ಅಂದ್ರೆ ಆವಾಗ ನಮ್ಮ ಹಾರ್ಮೋನ್ ಸೆನ್ಸಿಟಿವ್ ಲೈಪೇಜ್ ಏನಾಗುತ್ತೆ, ಡಿಆಕ್ಟಿವೇಟ್ ಆಗುತ್ತೆ. ನೀವು ಎಷ್ಟೇ ಕಡಿಮೆ ಊಟ ಮಾಡಿದ್ರು ಕೂಡ ನಿಮ್ಮ ಫ್ಯಾಟ್ ಬರ್ನ್ ಆಗೋದಿಲ್ಲ, ಇನ್ಫ್ಯಾಕ್ಟ್ ಸ್ಟೋರ್ ಆಗ್ತಾ ಹೋಗುತ್ತೆ. ಇದನ್ನ ನೀವು ಇಗ್ನೋರ್ ಮಾಡ್ತಾ ಇದ್ರೆ ಈ ಕಂಡೀಷನ್ ಅಂದ್ರೆ ನಿಮ್ಮ ದೇಹದಲ್ಲಿ ವಿಸರಲ್ ಫ್ಯಾಟ್ ರಿಸ್ಕ್ ಜಾಸ್ತಿ ಆಗುತ್ತೆ. ಇದರಿಂದ ಕೊಲೆಸ್ಟ್ರಾಲ್ ಬರ್ಬೋದು, ಪಿಸಿಒಡಿ, ಡಯಾಬಿಟಿಸ್ ರಿಸ್ಕ್ ಜಾಸ್ತಿ ಆಗುತ್ತೆ. ಅದಷ್ಟೇ ಅಲ್ಲದೆ ಸ್ಕಿನ್ ಮೇಲೆ ಪಿಗ್ಮೆಂಟೇಶನ್ ಬರುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಿದ್ರೆ ಇದನ್ನ ಫಿಕ್ಸ್ ಹೆಂಗ್ ಮಾಡೋದು? ಮೊದಲೇದಾಗಿ ಬರೀ ಬೆಲ್ಲಿ ಫ್ಯಾಟ್ ಮೇಲೆ ಫೋಕಸ್ ಮಾಡೋ ಬದಲು ಓವರ್ ಆಲ್ ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡಿ ಇನ್ಸುಲಿನ್ ನ ಬ್ಯಾಲೆನ್ಸ್ ಮಾಡಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು, ರಾತ್ರಿ ಊಟ 8 ಗಂಟೆ ಒಳಗಡೆ ಮಾಡಿ. ಆದಷ್ಟು 3 ಊಟದಲ್ಲೂ ಪ್ರೋಟೀನ್ ನ ಸೇರಿಸಿ. ಹಾಗೇನೆ ಪದೇ ಪದೇ ಏನಾದ್ರೂ ತಿನ್ನೋ ಬದಲು ಮುಖ್ಯವಾಗಿ 3 ಆಹಾರದ ಮೇಲೆ ಫೋಕಸ್ ಮಾಡಿ, ವಾಕಿಂಗ್ ಮಾಡಿ. ಮತ್ತೆ ರಾತ್ರಿ ಮಲಗುವ ಸಮಯ 11 ಗಂಟೆ ಒಳಗಡೆ ಇಟ್ಕೊಳ್ಳಿ. ನೀವು ಲೇಟ್ ಆಗಿ ಮಲಗ್ತಾ ಇದ್ದೀರಾ ಅಂದ್ರೆ ನಿಮ್ಮ ಕಾರ್ಟಿಸೋಲ್ ಪೀಕ್ ಅಲ್ಲಿ ಇರುತ್ತೆ. ಇದರಿಂದ ವಾಟರ್ ರಿಟೆನ್ಷನ್ ಆಗುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಅಬ್ಡಾಮಿನಲ್ ಏರಿಯಾದಲ್ಲಿ ಫ್ಯಾಟ್ ಬೆಳಿತಾನೆ ಹೋಗುತ್ತೆ. ಸೊ ಗೊತ್ತಾಯ್ತಲ್ವಾ? ಫ್ಯಾಟ್ ಲಾಸ್, ಬೆಲ್ಲಿ ಫ್ಯಾಟು ಅನ್ನೋದು ಕೇವಲ ನಿಮ್ಮ ಆಹಾರದ ಮೇಲೆ ನಿಂತಿಲ್ಲ, ಓವರ್ ಆಲ್ ಲೈಫ್ ಸ್ಟೈಲ್ ಮೇಲೆ ನಿಂತಿದೆ ಅಂತ ಹೇಳಿ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಯಾರೆಲ್ಲ ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಅವರೆಲ್ಲರಿಗೂ ಶೇರ್ ಮಾಡಿ, ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಪರ್ಸನಲ್ ಆಗಿ ನನ್ನ ಜೊತೆ ನೀವೇನಾದ್ರೂ ಒನ್ ಆನ್ ಒನ್ ಮಾತಾಡ್ಬೇಕು ಅಂತಂದ್ರೆ ಕಮೆಂಟ್ ಬುಕ್ ಅಂತ ಹೇಳಿ ನನ್ನ ತಂಡ ನಿಮ್ಮನ್ನ ಸಂಪರ್ಕಿಸುತ್ತೆ.